ಈ ಚುಮ್ಮು ಚುಮ್ಮು ಚಳಿಗೆ ಖಾರ ಒಂದು ಕಬಾಬ್ ಇದ್ದರೆ ಹೇಗಿರುತ್ತೆ. ಸಕ್ಕ ಟೇಸ್ಟಾಗಿ ಒಂದು ಕಬಾಬ್ ಹೇಳ್ಕೊಡ್ತೀನಿ, ಫಾಲೋ ಮಾಡಿ. ಚಿಕ್ಕ ಈರುಳ್ಳಿ ಆಗಿದ್ರೆ ಒಂದು 10 ಈರುಳ್ಳಿ ಸಾಕು, ಜಾಸ್ತಿ ಬೇಡ. ದೊಡ್ಡ ಈರುಳ್ಳಿ ಅನ್ನೋದಕ್ಕೆ ನಾನು ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 10 ಎಸಳಷ್ಟು ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿ ದಪ್ಪ ಇದೆ, ಅದಕ್ಕೆ ನಾನು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. ಆಮೇಲೆ ನೋಡಿ, ಶುಂಠಿ ಇಷ್ಟು ಶುಂಠಿ, ಇದು ಕೊತ್ತಂಬರಿ ಸೊಪ್ಪು, ಇದು ಕರಿಬೇವು, ಇದು ಓಂಕಾಳು. ಇವಿಷ್ಟ್ರ ಜೊತೆಲಿ ಎರಡೇ ಎರಡು ಒಣಮೆಣಸಿನ್ಕಾಯಿ, ಇದನ್ನಿಷ್ಟನ್ನು ಹಾಕ್ಕೊಂಡು ತರ್ತರಿಯಾಗಿ ನೀರು ಬಿಡದೆ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಮಟ್ಟಕ್ಕೆ ಆಗಿದ್ರೆ ಸಾಕು, ತರ್ತರಿಯಾಗಿದೆ ಪೇಸ್ಟು. ಈ ಪೇಸ್ಟ್ನ ಚಿಕನ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 20 ನಿಮಿಷ ಅಥವಾ ಅರ್ಧ ಗಂಟೆ ಬಿಡ್ಬೋದು. ಚೆನ್ನಾಗಿ ನೆನೆಯಕ್ಕೆ ಬಿಟ್ಬಿಡಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಹಾಕ್ಬಿಟ್ಟು ನೆನೆಯಕ್ಕೆ ಬಿಟ್ಬಿಡಿ. ಆಮೇಲೆ ಜೊತೆಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ. ಈಗ ಇದು ಉಪ್ಪು ಮತ್ತು ನಾನು ಆಗಲೇ ಬೀಸ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕಿ 20 ನಿಮಿಷಗಳು ನೆನೆಯಕ್ಕೆ ಬಿಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಮೊಟ್ಟೆ, ಈ ಮಸಾಲೆ ಎಣ್ಣೆಯಲ್ಲಿ ಬಿಟ್ಕೋಬಾರ್ದು ಅಂತೇಳಿ ಒಂದು ಮೊಟ್ಟೆ, ಮತ್ತು ಅರ್ಧ ಕೆ ಜಿ ಚಿಕನ್ ಇದೆ. ಇದು ಅರ್ಧ ಕೆ ಜಿಗೆ ಅರ್ಧ ಹೋಳು ನಿಂಬೆಹಣ್ಣು ಸಾಕಾಗುತ್ತೆ. ಈ ಅರ್ಧ ಹೋಳು ನಿಂಬೆಹಣ್ಣು, ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು, 1 ರಿಂದ 1.5 ಸ್ಪೂನ್. ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬೋದು, ಯಾಕಂದರೆ ಇನ್ನೂ ನಾವು ಇದಕ್ಕೆ ಮೆಣಸು ಪುಡಿ ಬೇರೆ ಹಾಕೋದಿದೆ. ಅದಕ್ಕೆ ನೋಡಿ, ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನ್ ಸಾಕು ಗರಂ ಮಸಾಲ. ಅರಿಶಿನ ಪುಡಿ, ಇದು ನಾನು ಖಾರ ಸ್ವಲ್ಪ ಕಮ್ಮಿ ಇರಲಿ ಅಂತ ಅರ್ಧ ಸ್ಪೂನ್ ಮೆಣಸು ಪುಡಿ ಹಾಕ್ತಾ ಇದ್ದೀನಿ. ಇಷ್ಟೇ, ಯಾಕಂದರೆ 1 ಸ್ಪೂನ್ ಹಾಕ್ತೀನಿ ರೆಗ್ಯುಲರಾಗಿ. ಈಗ ನಮ್ಮ ಮನೇಲಿ ಸಣ್ಣ ಮಕ್ಕಳು ಬಂದಿದ್ದಾರೆ, ಅವರು ಕಬಾಬ್ ಖಾರ ಇದ್ರೆ ತಿನ್ನೋದಿಲ್ಲ. ನಮ್ಮನೇಲಿರೋರು ತಿಂತಾರೆ, ಆದರೆ ಸಣ್ಣ ಮಕ್ಕಳಿದಾರಲ್ಲ ಅವ್ರು ಖಾರ ಜಾಸ್ತಿ ತಿನ್ನಲ್ಲ. ಅದರಿಂದ ಸ್ವಲ್ಪ ಮೆಣಸು ಪುಡಿ ಕಮ್ಮಿ ಹಾಕಿದ್ದೀವಿ. ಆಮೇಲೆ ಜೋಳದ ಹಿಟ್ಟನ್ನ ಒಂದು 2 ಸ್ಪೂನ್ ಆಗೋಷ್ಟು ಜೋಳದ ಹಿಟ್ಟು, ಇದು ಬೈಂಡಿಂಗ್ಗೋಸ್ಕರ ಹಾಕ್ತಾ ಇರೋದು. ಕಾರ್ನ್ಫ್ಲೋರ್ನ ಇದನ್ನು ಬೈಂಡ್ ಮಾಡಿಬಿಟ್ಟು ಇನ್ನೂ ಒಂದು ಅರ್ಧ ಗಂಟೆ ಹಾಗೆ ನೆನೆಯಕ್ಕೆ ಬಿಟ್ಬಿಡಿ. ನೋಡಿ, ಈಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಸ್ಟವ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು, ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಮಸಾಲೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಚಿಕನ್ ಬೇಯೋದಿಲ್ಲ. ಸ್ವಲ್ಪ ಸ್ಲೋ ಆಗಿ ಇಟ್ಕೊಂಡು ಕಬಾಬ್ ರೆಡಿ. ಬೆಂದಿದ ತಕ್ಷಣ ಎತ್ಕೊಂಡು ಬಾಯಲ್ಲಿಟ್ಟರೆ ಚಳಿ ಎಲ್ಲ ದೂರ ಓಡೋಗ್ಬಿಡ್ಬೇಕು. ಈ ಕಬಾಬು ಚಳಿಗೆ ಸೂಪರಾಗಿ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಬೆಂದಿದೆ, ಮೆತ್ತಗಿದೆ. ನಮ್ಮ ಬುಜ್ಜಿ, ನಮಗಿಂತ ನಮ್ಮ ಬುಜ್ಜಿ ಅರ್ಜೆಂಟ್ ಮಾಡ್ತಾ ಇದ್ದಾನೆ. ತಗೋ ಬುಜ್ಜಿ, ಬಾ ಇಲ್ಲಿ ಬುಜ್ಜಿ, ತಗೋ. ನೋಡಿ, ಹದವಾಗಿ ಬೆಂದಿದೆ.
ಹಬ್ಬ ಸೂಪರಾಗಿದೆ. ನೀವು ಅಂಗಡಿಯಲ್ಲಿ ತರಿಸ್ಕೊಂಡು ತಿನ್ನೋದಕ್ಕಿಂತ ಮನೇಲಿ ಒಂದ್ಸಲ ಈ ಥರ ಮಾಡ್ಕೊಂಡು ತಿಂದು ನೋಡಿ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಹಾಕಿ, ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಕಮೆಂಟ್ಸು ನಾವು ಸ್ವಲ್ಪ ನಮ್ಮದು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಸರಿ ಮಾಡ್ಕೊಳ್ಳೋಕ್ಕೆ ನಮಗೆ ಉಪಯೋಗ ಆಗುತ್ತೆ, ಮೋಟಿವೇಶನ್ ಆಗುತ್ತೆ. ನಮಗೆ ನಾವು ಡೆವಲಪ್ ಮಾಡ್ಕೊತೀವಿ ನಮ್ಮ ಪ್ರೋಗ್ರಾಮ್ನ. ಇನ್ನೂ ಒಳ್ಳೊಳ್ಳೆ ರುಚಿಯಾಗಿರೋಂಥ ಆಹಾರನ ನಿಮಗೆ ನಾನು ತೋರಿಸ್ಕೊಡ್ತೀನಿ.